ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ತುಂಬಾ ಈಸಿಯಾಗಿರುವಂಥ ರೆಸಿಪಿ ತೋರಿಸ್ತಾ ಇದ್ದೀನಿ. ಮಕ್ಕಳು ದೊಡ್ಡವರು ತುಂಬ ಇಷ್ಟಪಟ್ಟು ತಿಂತಾರೆ. ಜೆಲ್ಲಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಆಚೆ ಕಡೆ ಅಂಗಡಿಯಲ್ಲಿ ತಂದು ತಿನ್ನಿಸೋ ಬದಲು ನಾವೇ ಮನೆಯಲ್ಲಿ ಮಾಡಿಕೊಟ್ರೆ ನಮಗೂ ಖುಷಿ, ಮಕ್ಕಳು ಕೂಡ ಎಂಜಾಯ್ ಮಾಡ್ಕೊಂಡು ತಿಂತಾರೆ. ಬ್ಲ್ಯಾಕ್ ಕರೆಂಟ್ ಫ್ಲೇವರ್ ಇರುವಂತಹ ಜೆಲ್ಲಿನ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಒಂದು ಪಾತ್ರೆಗೆ ಅರ್ಧ ಲೀಟ್ರ್ ನೀರನ್ನು ಹಾಕ್ಕೊಂಡು ಬಿಸಿ ಮಾಡೋಕೆ ಇಟ್ಕೊಂಡಿದ್ದೀನಿ. ನಾನಿವತ್ತು ಪೂರ್ತಿ 2 ಪ್ಯಾಕೆಟ್ ಪೂರ್ತಿಯನ್ನು ಬಳಸ್ತಾ ಇದ್ದೀನಿ. ಅದಕ್ಕೆ ನಾನು ಅರ್ಧ ಲೀಟ್ರ್ ಹಾಕ್ಕೊಂಡಿದ್ದೀನಿ. ನೀವೇನಾದ್ರು ಅದರಲ್ಲಿ ಅರ್ಧ ನಾನು ಬಳಸ್ತೀನಿ, ಅರ್ಧ ಮಾತ್ರ ಮಾಡ್ತೀನಿ ಅಂದರೆ 1/4 ಲೀಟ್ರ್ ನೀರು ಹಾಕ್ಕೊಂಡು ಅರ್ಧ ಪೌಡರ್ನ ಹಾಕೊಬೇಕಾಗುತ್ತೆ. ಇದು ಕರೆಕ್ಟಾಗಿರುತ್ತೆ ಮೆಜರ್ಮೆಂಟ್. ಇದು ಫುಲ್ ಪ್ಯಾಕೆಟ್ ಯೂಸ್ ಮಾಡ್ತಾ ಇರೋದ್ರಿಂದ ಅರ್ಧ ಲೀಟ್ರ್ ನೀರು ಕೇಳ್ತಾ ಇದೆ. ಅದಕ್ಕೆ ನಾನು ಅರ್ಧ ಲೀಟ್ರ್ ನೀರನ್ನ ಬಿಸಿ ಮಾಡೋಕೆ ಇಟ್ಟಿದ್ದೀನಿ. ಇವಾಗ ಆ 2 ಪೌಡರ್ನ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ನಂತರ ನಿಮಗೆಲ್ಲ ಒಂದು ಕ್ವಶನ್ ಅನಿಸುತ್ತೆ, ಜೆಲ್ಲಿ ಕೊಡೋದು ಮಕ್ಕಳಿಗೆ ಒಳ್ಳೆಯದಾ ಅಂತ. ಖಂಡಿತವಾಗ್ಲೂ ಒಳ್ಳೆಯದಲ್ಲ. ಆಚೆ ಕಡೆ ಹೋದಾಗ ಮಕ್ಕಳು ಹಠ ಮಾಡೇ ಮಾಡ್ತಾರೆ. ಆಚೆ ಅಂಗಡಿಯಲ್ಲಿ ಸಿಗುವಂತಹ ಜೆಲ್ಲಿ ಕೊಡಿಸೋ ಬದಲು ನಾವು ಮನೇಲೇ ಈ ರೀತಿ ಮಾಡಿಕೊಟ್ರೆ ಸ್ವಲ್ಪ ಒಳ್ಳೆಯದು ಅಂತ. ಆದರೆ ನೀವು ಡೈಲಿ ಒಂದು ದಿನಕ್ಕೆ ಒಂದು ಆ ರೀತಿ ಕೊಟ್ಟರೆ ಒಳ್ಳೆಯದು. ಅತಿಯಾದರೆ ಒಳ್ಳೆಯದಲ್ಲ. ಯಾಕಂದರೆ ಸಕ್ಕರೆ ಇರುತ್ತೆ, ಅದರಲ್ಲೂ ಈ ಫ್ಲೇವರ್ಗೋಸ್ಕರ ಕೆಮಿಕಲ್ನ ಯೂಸ್ ಮಾಡಿರ್ತಾರೆ ಅಲ್ವಾ, ಹಂಗಾಗಿ ಅದೇನು ಒಳ್ಳೆಯದಲ್ಲ. ಏನೋ ಮಕ್ಕಳ ಖುಷಿಗೋಸ್ಕರ ನಾವು ಮಾಡಿಕೊಡುವಂಥದ್ದು. ಇವಾಗ ನೋಡಿ, ಆ ನೀರು ಬಿಸಿ ಆದ ತಕ್ಷಣ ನಾನು ಆಫ್ ಮಾಡಿದ್ದೀನಿ. ಈಗ ಬಿಸಿಯಾಗಿರುವ ನೀರಿಗೆ ನಾನು ಆ ಪೌಡರ್ನ ಹಾಕಿ ಕಲಿಸ್ತಾ ಇದ್ದೀನಿ. ಅಷ್ಟೇ, ಮುಗೀತು. ಇನ್ನೇನು ಕುದಿಸೋ ಅವಶ್ಯಕತೆ ಇಲ್ಲ, ಏನು ಮಾಡೋ ಅವಶ್ಯಕತೆ ಇಲ್ಲ. ನಾನು ಆವಾಗಲೇ ಬಿಸಿ ಆದ ತಕ್ಷಣ, ನೀರು ಬಿಸಿ ಆದ ತಕ್ಷಣ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಆ ಪೌಡರ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಒಂಚೂರು ಗಂಟಿಲ್ದಿರೋ ಥರ ಅಥವಾ ಏನೋ ಲಮ್ಸ್ ಇಲ್ದಿರೋ ಥರ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇಷ್ಟೇ, ಇದು ಮುಗೀತು. ಇವಾಗ ನಿಮ್ಮ ಇಷ್ಟದ ಪಾತ್ರೆಗೆ ಅದನ್ನು ಯಾವ ಶೇಪ್ ಬೇಕೋ ಆ ಶೇಪ್ಗೆ ನಾವು ಅದನ್ನು ಕನ್ವರ್ಟ್ ಮಾಡಿದ್ರೆ ಮುಗೀತು, ಜೆಲ್ಲಿ ರೆಡಿ ಆಗುತ್ತೆ. ನಾನು ಇವಾಗ ಇಲ್ಲಿ ಕೆಲವೊಂದು ಮೋಲ್ಡ್ಗಳಿದೆ, ಅದಕ್ಕೆ ನಾನು ಅದನ್ನು ಎಲ್ಲ ಫಿಲ್ ಮಾಡ್ಕೊತಾ ಇದ್ದೀನಿ. ಫಿಲ್ ಆದಮೇಲೆ ನಾವು ಫ್ರಿಜ್ಜಲ್ಲಿ ಒಂದು 15 ನಿಮಿಷ ಇಟ್ಟರೆ ಸಾಕು, ತುಂಬ ಚೆನ್ನಾಗಿ ಜೆಲ್ಲಿಯಾಗಿ ಫಾರ್ಮ್ ಆಗಿರುತ್ತೆ. ನೋಡಿದ್ರಲ್ಲ, ಇದನ್ನು ಮಾಡೋದು ತುಂಬಾ ಸುಲಭ. ಒಂದು 2-3 ನಿಮಿಷದಲ್ಲೇ ಆಗುತ್ತೆ. ಮತ್ತು ಒಂದು 15 ನಿಮಿಷ ಫ್ರಿಜ್ಜಲ್ಲಿಟ್ಟರೆ ಜೆಲ್ಲಿ ರೆಡಿ ಆಗುತ್ತೆ. ಇದೇ ಜೆಲ್ಲಿ ನಾವು ಅಂಗಡಿಯಲ್ಲಿ ತೊಗೊಳಕ್ಕೆ ಹೋದಾಗ ತುಂಬ ಜಾಸ್ತಿ ದುಡ್ಡು ಹೇಳ್ತಾರೆ. ಆಮೇಲೆ ಅವ್ರು ಯಾವಾಗ ಮಾಡಿರ್ತಾರೋ ಹೇಗೆ ಮಾಡಿರ್ತಾರೋ ಅನ್ನೋ ಒಂದು ಭಯನೂ ಇರುತ್ತೆ. ಅದ್ರ ಬದಲು ಈ ರೀತಿ ನಾವು ಆ ಪ್ಯಾಕೆಟ್ ತುಂಬಾ ಕಮ್ಮಿ, ಒಂದು 45 ರೂಪಾಯಿಗೆ ಸಿಗುತ್ತೆ. ನೀವು ಕೂಡ ಮನೆಯಲ್ಲಿ ಮಾಡಿ ಟ್ರೈ ಮಾಡಿ ನೋಡಿ. ಮಕ್ಕಳು ತುಂಬಾ ಖುಷಿ ಪಡ್ತಾರೆ, ಎಂಜಾಯ್ ಮಾಡ್ತಾರೆ. ಆ ಮೋಲ್ಡ್ ಡಿಸೈನ್ ಬಂದಿರುತ್ತಲ್ಲ, ನಾನು ಫ್ಲವರ್ ಡಿಸೈನಲ್ಲಿ ಮಾಡಿದ್ದೆ. ನನ್ನ ಮಗ ಅಂತೂ ಫುಲ್ ಸರ್ಪ್ರೈಸ್ ಆಗಿ ನೋಡ್ತಾ ಇದ್ದಾನೆ. ನಾನು ಫಸ್ಟ್ ಟೈಮ್ ಮಾಡಿಕೊಟ್ಟಿದ್ದೆ ಅವನಿಗೆ. ಅವ್ನು ತುಂಬ ಖುಷಿಪಟ್ಟ. ಅವನು ಕೂಡ ಟ್ರೈ ಮಾಡ್ತಿದ್ದಾನೆ, ನಾನು ಈ ಥರ ಇದು ಮಾಡ್ತೀನಿ ಆ ಥರ ಎಲ್ಲ. ಅವನು ಕೂಡ ಖುಷಿಯಾಗಿ ಅವನು ಮಾಡ್ತಾ ಇದ್ದಾನೆ. ಈ ರೀತಿ ನಾವು ಮಾಡಿಕೊಟ್ರೆ ಇದನ್ನು ಫ್ರಿಜ್ಜಲ್ಲೂ ನಾವು ತುಂಬ ದಿನ ಇಟ್ಕೊಬೋದು. ಒಂದು ವಾರ ಆ ರೀತಿ ಎಲ್ಲ ಇಟ್ಕೋಬೋದು, ಏನೂ ಪ್ರಾಬ್ಲಮ್ ಇಲ್ಲ. ನೀಟಾಗಿ ಕವರ್ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿಟ್ರೆ ಏನೂ ಪ್ರಾಬ್ಲಮ್ ಇಲ್ಲ. ಆದರೆ ಮಕ್ಕಳಿಗೆ ಹೆಚ್ಚು ಕೊಡೋಕ್ಕೆ ಹೋಗ್ಬೇಡಿ. ನಾನು ನನ್ನ ಅಕ್ಕಪಕ್ಕ ಮನೆಯವ್ರು ಎಲ್ಲರಿಗೂ ಕೊಡ್ತೀನಿ, ಹಾಗಾಗಿ ಇಷ್ಟು ಮಾಡಿದ್ದೀನಿ. ಹಂಗಂತ ನಾನು ಮಕ್ಳಿಗೆ ಒಂದು ಮಕ್ಳಿಗೆ ತಿನ್ನಿಸ್ತೀನಿ ಅಂತ ಅಲ್ಲ, ಅವ್ರಿಗೆ ಸ್ವಲ್ಪನೇ ಕೊಡ್ತೀನಿ, ಬೇರೆಯವ್ರಿಗೆಲ್ಲ ನಾನು ಕೊಡ್ತೀನಿ. ಹಾಗಾಗಿ ಇಷ್ಟು ಒಂದೇ ಸತಿ ಮಾಡಿದ್ದೀನಿ. ಆದರೆ ಮಕ್ಳಿಗೆ ಕೊಡುವಾಗ ಸ್ವಲ್ಪ ಚಿಕ್ಕ ಪೀಸು ಒಂದು ದಿನಕ್ಕೆ ಒಂದೇ ಕೊಡಿ ಸಾಕು, ಓಕೆನಾ? ಏನೋ ಒಂದು ಮಕ್ಳಿಗೂ ಖುಷಿ, ನಮಗೂ ಒಂದು ಖುಷಿ, ಅದಕ್ಕೋಸ್ಕರ ಅಷ್ಟೇ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಸುಲಭವಾಗಿ ನಾನು ಮನೆಯಲ್ಲೇ ಜೆಲ್ಲಿ ಮಾಡಿ ತೋರಿಸಿದ್ದೀನಿ. ದಯವಿಟ್ಟು ನಿಮಗೆಲ್ಲ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಪ್ಲೀಸ್ ನಮ್ಮಂಥ ಚಿಕ್ಕ ಯೂಟ್ಯೂಬರ್ನ ಬೆಳೆಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್.